ನಗರದಲ್ಲಿ ಗುಂಡಿ ಇದ್ದ ಸ್ಥಳಗಳನ್ನು ಗುರುತಿಸಿ ಆಮ್ ಆದ್ಮಿ ಪಾರ್ಟಿ ಮುಖಂಡರು ಹಾಗೂ ಕಾರ್ಯಕರ್ತರು ಅಲ್ಲಿಯೇ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಜಲ್ಲಿಕಲ್ಲು ಪುಡಿಯಿಂದ ಗುಂಡಿಗಳನ್ನು ಮುಚ್ಚಿ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಸರ್ಕಾರ ಜನರ ಜೀವಕ್ಕೆ ಸಂಚಕಾರ, ಗುಂಡಿ ಮುಚ್ಚದೆ ಜನತೆ ಹಾಳು ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ. ಗುಂಡಿಗಳ ಜನಕರೆಂದು ಎಂಪಿ, ಎಂಎಲ್ಎ, ಎಂಎಲ್ಸಿ ಮುಖವಾಡವನ್ನು ಧರಿಸಿ ಇವರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾಧ್ಯಕ್ಷ ವೆಂಕಟಾಚಲಪತಿ ಮಾತನಾಡಿ, ಜಿಲ್ಲೆಯಲ್ಲಿ ಒಂದೇ ಒಂದು ಸುಸಜ್ಜಿತ ರಸ್ತೆ ನಿರ್ಮಿಸಿಲ್ಲ, ಸರಿಯಾದ ಬೀದಿ ದೀಪಗಳ ವ್ಯವಸ್ಥೆ ಇಲ್ಲ, ಜನಪ್ರತಿನಿಧಿಗಳು ಕಂಡು ಕಾಣದಂತೆ ಓಡಾಡುತ್ತಿದ್ದಾರೆ. ಗುಂಡಿ ಹಳ್ಳಗಳಿಂದ ರಸ್ತೆಯಲ್ಲಿ ವಯಸ್ಸಾದವರು, ಮಹಿಳೆಯರು, ಮಕ್ಕಳು ಬಿದ್ದು ಪ್ರಾಣಕ್ಕೆ ಆಪತ್ತು ನಿರ್ಮಾಣವಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ನಾವು ಆಮ್ ಆದ್ಮಿ ಪಕ್ಷದ ವತಿಯಿಂದ ಕೋಲಾರ ನಗರದಲ್ಲಿ ಆಗಿರುವಂಥ ಗುಂಡಿಗಳು ಸಂಬಂಧ ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. PWD ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಕಾಣೆಯಾಗಿದ್ದಾರೆ. ಎಲ್ಲಿ ನೋಡಬೇಕು ಅಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಎಲ್ಲ ಗುಂಡಿಗಳಿಂದ ಸುಮಾರು ಜನ ಆಕ್ಸಿಡೆಂಟ್ಗಳು ಮಾಡಿಕೊಂಡು ಆಸ್ಪತ್ರೆಗಳು ಸೇರ್ತಾ ಇದ್ದಾರೆ. ಗುಂಡಿ ಮುಚ್ತಾ ಇದ್ದೀವಿ ಅಂತ ಬೆಂಗಳೂರಿಗೆ ಮಾತ್ರ ಗಮನ ಹರಿಸ್ತಾರೆ. CM ಅವರು, DCM ಅವರು ರಾತ್ರಿ ಹಗಲು ಒಂದೇ AC ಬಸ್ಸುಗಳು ಹಾಕ್ಕೊಂಡು ಗುಂಡಿಗಳು ಹುಡುಕ್ತಾರೆ, ದುರ್ಬೀನ್ ಹಾಕ್ಕೊಂಡು ಹುಡುಕ್ತಾರೆ. ಆದರೆ ಇತರೆ ನಗರಗಳು ಏನು ಮಾಡಿದ್ದಾರೆ, ಅವ್ರಿಗೆ 2ನೇ ದರ್ಜೆ ನಗರಗಳನ್ನಾಗಿ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಅವರು ಯಾವುದೇ ರೀತಿಯಾಗಿ ಬೇರೆ ಜಿಲ್ಲೆಗಳಿಗೆ, ನಗರಗಳಿಗೆ ಸಹಾಯ ಮಾಡ್ತಾ ಇಲ್ಲ. ನಗರಾಭಿವೃದ್ಧಿ ಇಲಾಖೆ ಸಚಿವರು ಸಹ ನಿದ್ರಾವಸ್ಥೆಯಲ್ಲಿದ್ದಾರೆ. ಅವರು ಯಾಕೆ ನಿದ್ರೆಯಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅಥವಾ ಸರ್ಕಾರದಲ್ಲಿ ದುಡ್ಡಿಲ್ವೋ ಏನೋ ಗೊತ್ತಿಲ್ಲ. 42,000 ಕೋಟಿ ಹಣ ಬಡ್ಜೆಟಲ್ಲಿ ಇನ್ನೂ ಉಳಿದಿದೆ, ಖರ್ಚಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಖರ್ಚಾಗಿಲ್ಲ ಅಂತಂದರೆ ಸಾರ್ವಜನಿಕರದ್ದು ಮೂಲ ಸೌಲಭ್ಯಗಳನ್ನು ಒದಗಿಸೋಕ್ಕೆ ಕಸ ವಿಲೇವಾರಿ, ಒಳಚರಂಡಿ ಕ್ಲೀನ್ ಮಾಡೋವಂಥದ್ದು, ರಸ್ತೆ ಗುಂಡಿಗಳನ್ನು ಮುಚ್ಚುವಂಥದ್ದು, ಮೇಲ್ದರ್ಜೆಗೆ ಏರಿಸುವಂಥದ್ದು ರಸ್ತೆಗಳನ್ನು, ಇದ್ಯಾವುದನ್ನೂ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟ ಮಾಡಬೇಕಾಗುತ್ತೆ. ನಾವು ಹೋರಾಟ ಮಾಡಿದರೆ ಇವ್ರಿಗೆ ಗಮನಕ್ಕೆ ಬರುತ್ತೋ ಏನೋ ಅಂತ ಹೇಳಿ ನಾವು ಇವತ್ತು ಬೀದಿಗಿಳಿದು ನಾವೇ ಸ್ವತಃ ಸಾರ್ವಜನಿಕರು ಜಲ್ಲಿ ಮತ್ತು ಮರಳನ್ನು, ಸಿಮೆಂಟನ್ನು ಕೊಟ್ಟಿದ್ದಾರೆ, ದಾನವಾಗಿ ಕೊಟ್ಟಿದ್ದಾರೆ. ನಮ್ಮ DK ಸಾಹೇಬರು ಹೇಳಿದ್ದಾರೆ, ಕಿರಣ್ ಮಜುಮ್ದಾರ್ ಮೇಡಮ್ಗೆ ನೀವು ಬಂದು ನೀವೇ ಮುಚ್ಕೊಳ್ಳಿ ನಿಮ್ಮ ಕೈಲಾದರೆ ಅಂತ ಹೇಳಿದ್ದಾರೆ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಸಹ ಸಾರ್ವಜನಿಕರಿಂದ ದಾನವಾಗಿ ಹಣ ಪಡೆದು ಅವ್ರ ಹತ್ರ ಜಲ್ಲಿ ಮರಳು ಇದನ್ನೆಲ್ಲ ಪಡ್ಕೊಂಡು ಗುಂಡಿ ಮುಚ್ಚೋ ಕಾರ್ಯನ ನಾವು ಇವತ್ತು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡಿದ್ದೀರಿ. ರಸ್ತೆಗಳ ಅವ್ಯವಸ್ಥೆ ಖಂಡಿಸಿ ಹಲವು ಉದ್ಯಮಗಳು ರಾಜ್ಯ ತೊರೆತಿವೆ. ನಮ್ಮ DCM ಅದನ್ನ ಬ್ಲಾಕ್ ಮೇಲ್ ಅಂತ ಕರೆದ್ರು. ರಸ್ತೆ ನಿರ್ಮಿಸಿಕೊಡಿ ಅಂತ ಹೇಳೋದೇ ಬ್ಲಾಕ್ ಮೇಲ್ ಅಂತಾದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು. ಕೋಲಾರ ಜಿಲ್ಲೆಯಲ್ಲೂ ಇದೇ ಗತಿಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ರು. ನಮ್ಮ ಸ್ವಂತ ಹಣದಿಂದ ಗುಂಡಿಗಳನ್ನು ಮುಚ್ಚಿಸುತ್ತಿದ್ದೇವೆ. ಜನಪ್ರತಿನಿಧಿಗಳು ಜನರ ತೆರಿಗೆ ಹಣವನ್ನು ಪೋಲು ಮಾಡದೆ ಅವರ ಅನುಕೂಲಕ್ಕಾಗಿ ಉತ್ತಮ ರಸ್ತೆಗಳನ್ನು ನಿರ್ಮಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ರಾಜ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಉಸ್ತುವಾರಿ ಸುರೇಶ್ ಬಾಲಕೃಷ್ಣ ಮಾತನಾಡಿ, ಚಿನ್ನದ ನಾಡು ಅಂತ ಪ್ರಖ್ಯಾತವಾಗಿದ್ದ ಕೋಲಾರ ಸುರೇಶ್ ಬಾಲಕೃಷ್ಣ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಕಸದ ನಾಡು ಅಂತ ಕಳಂಕಕ್ಕೆ ತುತ್ತಾಗ್ತಿದೆ. ಜೊತೆಗೆ ರಸ್ತೆಗಳು ಸರಿಯಿಲ್ಲದೆ ಜನರು ನರಕ ಅನುಭವಿಸುತ್ತಿದ್ದಾರೆ. ಕೇವಲ ಗ್ಯಾರಂಟಿ ಅಂತ ಹೇಳಿ ಅಭಿವೃದ್ಧಿಗೆ ಒಂದೇ ₹1 ಅನುದಾನ ರಾಜ್ಯ ಸರ್ಕಾರ ನೀಡಿಲ್ಲ. ರಾಜ್ಯದ ರಸ್ತೆಗಳು ಸರ್ಕಾರದ ನಿರ್ಲಕ್ಷ್ಯದಿಂದ ಸರ್ವನಾಶವಾಗಿದೆ. ಜನತೆಗೆ ಕಾಂಗ್ರೆಸ್ ಸರ್ಕಾರ ಧಕ್ಕೆ ತರುತ್ತಿದೆ ಅಂತ ಆರೋಪ. ವೆಂಕಟೇಶ್, ಕೋಲಾರ, ರಾಯಲ್ಸ್ ಕನ್ನಡ.